ಹಾಯ್, ಗುಡ್ ಮಾರ್ನಿಂಗ್. ಸೊ ನಾನು ಬೆಳಿಗ್ಗೆ ನಾರ್ಮಲಿ 7 ಗಂಟೆ ಹೊರಡಬೇಕಾಗಿತ್ತು. ಸೊ ಇವಾಗ ಲೇಟ್ ಆಗಿಬಿಟ್ಟಿದೆ. ತುಂಬ ಚಳಿ ಆಗಿಬಿಟ್ಟಿದೆ ನೋಡಿ. ಇಷ್ಟೆಲ್ಲ ನಾನು ಪ್ಯಾಕ್ ಮಾಡಿಕೊಂಡ್ರು ಕೂಡ ಚಳಿ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಆಲ್ಮೋಸ್ಟ್ 1-1:30ಗೆ ರೀಚ್ ಆಗಬೇಕಾಯ್ತು. ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ವ್ಯೂ ಹೆಂಗಿದೆ ಇಲ್ಲಿ. ಇಲ್ಲಿ ಬೆಳಗ್ಗೆ ಸನ್ಲೈಟ್ ಬರಬೇಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಲೈಟ್ ಇದಾದಂಗೆ ಆಗುತ್ತೆ ಮಂಜು ಬಿದ್ದಿರೋದಕ್ಕೆ. ಚಳಿ ಹೆಂಗಿದೆ ಅಂದರೆ ಬೆಂಕಿ ಹಾಕಿದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಚಳಿ ಇದೆ. ಅದಕ್ಕೆ ನಾನು ಹೆಲ್ಮೆಟು ತೆಗೆದಿಲ್ಲ, ಚಳಿ ಕಂಟ್ರೋಲ್ ಆಗೋಲ್ಲ ಅಂತ ಹೇಳ್ಬಿಟ್ಟು. ಇದು ನಮ್ಮ ಮನೆಗೆ ಹೋಗುವಂಥ ರಸ್ತೆ. ಇದು ಇಲ್ಲೇ ಮನೆಯಿಂದ ಸ್ವಲ್ಪ ಹತ್ತಿರ ಹೋಗಿ ನಿಲ್ಸ್ಕೊಂಡಿದ್ದೀನಿ ನಾನು. ಓಕೆ, ಬಾಯ್, ಸಿಗೋಣ ಬೆಂಗಳೂರಲ್ಲಿ. ನನ್ನ ಪ್ಲ್ಯಾನ್ ಪ್ರಕಾರ ನಾನು 2 o'clock ರೀಚ್ ಆಗಬೇಕಾಯಿತು. ಬಟ್ ಹೆವಿ ಡಿಹೈಡ್ರೇಟಿಂದ ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ಆಲ್ಮೋಸ್ಟ್ ಬೆಂಗಳೂರು 80 ಕಿಲೋಮೀಟ್ರ್ ಇರ್ತಾನೆ ನನ್ನ ಹತ್ರ ಏನೋ ರೈಡ್ ಮಾಡಲಿಕ್ಕಾಗದಿರೋವಂಥ ಸಿಚುವೇಶನ್ ಬಂದುಬಿಡ್ತು. ಸೊ ಅಲ್ಲೇನು ಮಾಡಿದೆ ಅಂದರೆ, ಒಂದು ಶಾಪಲ್ಲಿ ಜಾಗ ಹುಡುಕ್ತಾ ಬಂದೆ. ಯಾವುದೋ ಶಾಪಲ್ಲಿ ಒಂದು ಬೆಂಚ್ ಥರ ಇತ್ತು, ಅಲ್ಲೇ ಆಲ್ಮೋಸ್ಟ್ 1.5 hour ರೆಸ್ಟ್ ತೊಗೊಂಡು ಅಲ್ಲಿಂದ ಬಂದೆ. ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ 4:10 4:15 ಏನೋ ಆಗಿತ್ತು. ಸೊ ಆಫೀಸಿಗೂ ಹೋಗಲಿಲ್ಲ ಇವತ್ತು. ಸೊ ಅಲ್ಲಿ ಹೋದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಬರೋ ತನಕ 2-3 ಗಂಟೆ ಆಗಿರುತ್ತೆ. ಸೊ ಸಿಕ್ ಲೀವ್ ಹಾಕ್ಕೊಂಡೆ. ಇನ್ನು ಟ್ರಿಪ್ ಪ್ಲ್ಯಾನ್ ಬಗ್ಗೆ ಹೇಳೋದಾದರೆ, ಕಾರ್ ಬಗ್ಗೆ ಒಂದಿಷ್ಟು ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಅಂದರೆ ಯಾವ್ಯಾವ ಕಾರ್ನ ತೊಗೊಂಡು ಹೋಗ್ಬೋದು ಅಂತಬಿಟ್ಟು. ಬಟ್ ಇದು ಜಸ್ಟ್ ರಫ್ ಪ್ಲ್ಯಾನು. ಸೊ ಫೈನಲಿ ಯಾವ್ದು ನನಗೆ ಸೂಟೇಬಲ್ ಅನ್ಸುತ್ತೋ ಅದೇ ಕಾರನ್ನು ನಾನು ತೊಗೊಂಡೋಗ್ಬೇಕು. ಒಂದು ಬಂದುಬಿಟ್ಟು ಫಾರ್ಚುನರು. ಸೊ ಇದಕ್ಕೆ 4x4 ನಾನು ತೊಗೋತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನನಗೆ 51 lakh or 52 lakhs ಆಗುತ್ತೆ. ಪ್ಲಸ್ಸು ನಾನು ಅದಕ್ಕೆ ಆಕ್ಸೆಸರೀಸ್ ಹಾಕಬೇಕು. ನಮಗೆ ಹೇಗೆ ಬೇಕೋ ಲೈಕ್ ಲಗೇಜ್ಗೆ ಇನ್ನೇನೋ ಒಂದಿಷ್ಟು ಮಾಡಿಫಿಕೇಷನ್ ಮಾಡಬೇಕಾಗುತ್ತೆ. ಇದೊಂದು ಆಪ್ಷನ್. ಪ್ಲಸ್ಸು ಫಾರ್ಚುನರ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನೊಂದು 15 lakh ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಕೇಸಲ್ಲಿ ನನಗೆ ಲೈಕ್ ನನ್ನ ಬಜೆಟ್ ಪರ್ಮಿಟ್ ಮಾಡುತ್ತಾ ಈಗ ವೆಹಿಕಲ್ಗೆ ಅಂತ ಅದೊಂದು ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಫೋರ್ಡ್ ಎಂಡೇವರು. ಇದು ಹೊಸ ಗಾಡಿ ಸಿಗ್ತಾಯಿಲ್ಲ, ಲೈಕ್ ಸೆಕೆಂಡ್ ಹ್ಯಾಂಡನ್ನು ತೊಗೋಬೇಕು. ಆಲ್ಮೋಸ್ಟ್ 25 to 35 lakh ಒಳಗಡೆಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಸಿಗುತ್ತೆ. ಬಟ್ ಕೆಲವೊಂದು ಗುಜರಾತಲ್ಲೆಲ್ಲ ಚೆಕ್ ಮಾಡಿದೆ, ಬಟ್ ಅದು ಮತ್ತೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಮತ್ತೆ ನನ್ನ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ KA ರಿಜಿಸ್ಟ್ರೇಷನನ್ನು ಹುಡ್ತಾ ಇದ್ದೀನಿ. ಸೊ ಲೆಸ್ ಡ್ರೈವ್ ಆಗಿರುವಂಥ ಗಾಡಿನ ನೋಡಿಕೊಂಡ್ರೆ ಐ ಥಿಂಕ್ ಅವ್ರದ್ದು ಕೂಡ ಸರ್ವಿಸ್ ಎಲ್ಲ ಕಡೆ ಸಿಗುತ್ತೆ. ನಾನು ವಿಸಿಟ್ ಮಾಡುವಂಥ ಕಂಟ್ರೀಸ್ಗಳಲ್ಲಿ ಈವನ್ ಟೊಯೋಟೋದು ಕೂಡ ಎಲ್ಲ ಕಡೆ ಸಿಗುತ್ತೆ. ಇನ್ನೂ ನನಗೆ ಬಜೆಟ್ ಅಷ್ಟೊಂದು ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಒಂದು i20 ಇದೆ. ಸೊ ಅದನ್ನೇ ಕೂಡ ಒಂದು ಪ್ಲ್ಯಾನ್ ಇದೆ, ಬಟ್ ಅದೇ ಕನ್ಫರ್ಮ್ ಅಂತ ಹೇಳಲ್ಲ. ಸೊ ಅದರಲ್ಲಿ ತೊಗೊಂಡೋದ್ರೆ ನನಗೆ ಲೈಕ್ ಲಗೇಜ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಟಾಪ್ ಬಾಕ್ಸ್ ಏನಾದ್ರು ಹಾಕ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ರೆ ಮಾಡಬಹುದು. ನೀವೇನಾದರೂ ವೆಹಿಕಲ್ ಡ್ರೈವ್, ಬೈಕ್ ಇರ್ಬೋದು, 4-wheeler ಇರ್ಬೋದು, ಸೊ ಗಾಡಿ ಓಡಿಸ್ಬೇಕಿದ್ರೆ ದಯವಿಟ್ಟು ಯಾರು ಮೊಬೈಲ್ ಯೂಸ್ ಮಾಡಬೇಡಿ. ಯಾಕಂದರೆ ಇದೇ ಮೊಬೈಲ್ ಯೂಸ್ ಮಾಡ್ತಾ ಇರೋದೇ ಒಂದು ಆಕ್ಸಿಡೆಂಟ್ಗೆ ರೀಸನ್ ಆಗ್ಬೋದು. ಏನಕ್ಕಂದರೆ ನಾನು ಆಲ್ಮೋಸ್ಟು ಲಾಸ್ಟ್ 8 yearಯಿಂದ ಲೈಕ್ ಡ್ರೈವ್ ಮಾಡ್ತೇವೆ 4-wheeler ಆ್ಯಂಡ್ 2-wheeler. ಸೊ ಲಾಂಗ್ ಡ್ರೈವ್ಗೆಲ್ಲ ಹೋದಾಗ ನೋಡಿದ್ದೀನಿ, ಹಿಂಗೆ ಏನು ಮಾಡ್ತಾರೆ, ಒಂದು ಕೈಗೆ ಒಂದು ಭುಜದ ಕಡೆಗೆ ಮೊಬೈಲ್ ಹಾಕ್ಕೊಂಡು ಹಿಂಗೆ ಮಾತಾಡ್ತಾ ಆ ಥರ ಮಾತಾಡುವಂಥ ನೆಸೆಸಿಟಿ ಏನಿರುತ್ತೆ. ಇನ್ ಕೇಸ್ ಆ ಥರ ಎಮರ್ಜೆನ್ಸಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 5 minutes ಒಳಗಡೆ ಮುಂದೆ ಹೋಗಿ ಎಲ್ಲೋ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಮಾತಾಡ್ಬೋದಲ್ವಾ. ಸೊ ನೀವು ಅದು 5 ನಿಮಿಷನ ಇದು ಮಾಡೋ ಸ್ವಲ್ಪ ಪೇಷನ್ಸ್ ಇಟ್ಟು ಇದು ಮಾಡಿದರೆ ಸೊ ಒಂದು ಆಕ್ಸಿಡೆಂಟನ್ನು ತಪ್ಪೋದು. ಇಮ್ಯಾಜಿನ್ ಮಾಡಿ, ಇನ್ ಕೇಸ್ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಹಾಸ್ಪಿಟ್ಲಲ್ಲಿ ಇರಬೇಕು ನೀವೇ ಆಗುತ್ತೆ, ನಿಮ್ಮ ಮನೆಯವರೆಲ್ಲ ಇರಬೇಕಾಗುತ್ತೆ. ಸೊ ಏನಕ್ಕೆ ಅನ್ನೆಸೆಸರಿ. ಸೊ ಐ ಥಿಂಕ್ ನನ್ನ ಅಬ್ಸರ್ವೇಷನ್ ಪ್ರಕಾರ ಮೋಸ್ಟ್ ಆಫ್ ದ ಐ ಥಿಂಕ್ 90% ಆಫ್ ದ ಆಕ್ಸಿಡೆಂಟು ಈ ಥರ ನೆಗ್ಲಿಜೆನ್ಸಿಂದನೇ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡಿ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿ. ಇನ್ ಕೇಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೆಲವೊಬ್ಬರೆಲ್ಲ ಕಾರ್ ಡ್ರೈವ್ ಮಾಡಬೇಕಿದ್ರೆ ಓವರ್ಟೇಕ್ ಮಾಡ್ಕೊಂತ ಹೋಗಿರ್ತಾರೆ ದೊಡ್ಡ ಈ ಹೈವೇನಲ್ಲೆಲ್ಲ. ಲೈಕ್ ಬೆಂಗಳೂರು ಪುಣೆನಲ್ಲಿ ನಾನು ರೆಗ್ಯುಲರಾಗಿ ಹೋಗ್ತೀನಿ. ಆಲ್ಮೋಸ್ಟ್ ಅರ್ಧ ಲಾರಿ ಬಂದಿರ್ತಾರೆ. ಇವರು ಹಿಂದ್ಗಡೆ ಬಂದವ್ರು ಏನು ಕ್ಯಾಲ್ಕುಲೇಷನ್ ಮಾಡ್ತಾನೆ, ಇವನು ಗಾಡಿ ಪಾಸ್ ಆಗುತ್ತೆ ಅಂದ್ಕೊಂಡಿರ್ತಾರೆ. ಅವ್ರಿಗೆ ಅಷ್ಟೊತ್ತಿಗೆ ಯಾವುದೋ ಒಂದು ಕಾಲ್ ಬಂದಿರುತ್ತೆ, ಅಲ್ಲೇ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವನು ಹಿಂದ್ಗಡೆಯಿಂದ ಬಂದವನು ಗಾಡಿಯನ್ನು ತುಂಬ ಸ್ಪೀಡಿಂದ ಬಂದಿರ್ತಾನೆ, ಇವನು ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಲಾರಿನೂ ಓವರ್ಟೇಕ್ ಮಾಡ್ಕೊಂಡು ಅಂತ. ಆ ನಂತರ ಏನಾಗುತ್ತೆ ಅಂದರೆ ಇವನು ಅಲ್ಲೇ ಸ್ಲೋ ಮಾಡಿದ್ದಕ್ಕೆ ಅವ್ನ ಗಾಡಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಈ ಕಾರನ್ನು ಗುದ್ದಬೇಕಾಗುತ್ತೆ ಅಷ್ಟೇ. ರೀಸೆಂಟ್ಲಿ ಒಂದು ನೆಲಮಂಗಲದಲ್ಲಿ ಒಂದು ಇನ್ಸಿಡೆಂಟ್ ಇದೇ ಥರದ್ದು.
ಅದು ಕೂಡ ಕಾರ್ನ ಅವನು ಹಿಂದ್ಗಡೆ ನೋಡಿದ್ದಿದ್ರೆ ಮೋಸ್ಟ್ಲಿ ಆಗ್ತಿರ್ಲಿಲ್ವೇನೋ, ಒಂದು ಲಾರಿ ದೊಡ್ಡ ಕಂಟೈನರ್ ಏನೋ ಟರ್ನ್ ಮಾಡ್ತಾ ಇದ್ದಾರೆ. ಸೊ ಇವನು ಅದರಲ್ಲೇ ಫುಲ್ ರೈಟ್ ತೊಗೊಂಡ್ಬಿಟ್ಟು ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಹಿಂದ್ಗಡೆಯಿಂದ ಬಂದಿರೋ ಲಾರಿ ಬ್ರೇಕ್ ತೆಗ್ದೇ ಒಂದು 6 ಪೀಪಲ್ ಡೆತ್ ಆಗಿರುತ್ತೆ ಒಂದೇ ಫ್ಯಾಮಿಲಿದು. ಸೊ ಸೇಫಾಗಿ ಡ್ರೈವ್ ಮಾಡಿ. ಇವತ್ತು ರೈಡ್ ಮಾಡ್ತಾ ಇದ್ದಿದ್ದಕ್ಕೆ ನಾನು ಟ್ರೇಡ್ ಏನೋ ಮಾಡಲಿಲ್ಲ ಇವತ್ತು. ಸೊ ಏನಕ್ಕಂದರೆ ಇನ್ವೆಸ್ಟ್ ಮಾಡಿದರೆ ನಾವು ಅಲ್ಲಿ ಕಂಟಿನ್ಯೂಸ್ಲಿ ನೋಡ್ತಾ ಇರಬೇಕು, ಅಟ್ಲೀಸ್ಟ್ 5-10 ಮಿನಿಟ್ಸ್ಗೆ ಅಥವಾ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ಗಾದರೂ ನೋಡ್ತಾ ಇರಬೇಕು. ಸೊ ಅದಕ್ಕೆ ಇವತ್ತು ಯಾವುದೂ ಟ್ರೇಡ್ ಮಾಡಿಲ್ಲ. ನಾಳೆ ಆಫೀಸಿಗೆ ಹೋಗಿ ನಾನು ರೆಸ್ಟ್ ತೊಗೊಂಡು ರೆಡಿ ಆಗಬೇಕು. ಸೊ ಇವತ್ತೇನೋ ಜಾಸ್ತಿ ಏನೋ ಪ್ಲ್ಯಾನಿಂಗ್ ಏನೂ ಇಲ್ಲ. ಸೊ ನಾಳೆ ಸಿಗೋಣ. ಬಾಯ್ ಬಾಯ್.